ಜಮೀನಿನ ದಾಖಲೆ ನೀಡದೆ ಮಾಲೂರು ತಾಲೂಕು ಕಚೇರಿ ಅಧಿಕಾರಿಗಳು ಸತಾಯಿಸ್ತಾ ಇದ್ದಾರೆ ಅಂತ ಹೇಳಿ ಮಾಲೂರಿನ ಭಾವನಹಳ್ಳಿ ಮೂಲದ ಕೃಷ್ಣಸಿಂಗ್ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ತಾಲೂಕಿನ ಭಾವನಹಳ್ಳಿ ಸಮೀಪದ ಖಾಸಗಿ ಲೇಔಟ್ ನಿರ್ಮಾಣ ವಿಚಾರವಾಗಿ ಜಮೀನಿನ ವಿವಾದ ಇದೆ. ಈ ಹಿನ್ನೆಲೆ ಕೃಷ್ಣಸಿಂಗ್ ಅವರ ಮಕ್ಕಳು ನ್ಯಾಯಾಂಗ ಹೋರಾಟವನ್ನು ನಡೆಸುತ್ತಿದ್ದಾರೆ. ಈ ವೇಳೆ ಜಮೀನಿನ ಮೇಲಿದ್ದ ತಡೆಯಾಜ್ಞೆ ಆದೇಶವನ್ನ ಮಾಲೂರು ತಹಸೀಲ್ದಾರ್ ತೆರವುಗೊಳಿಸಿದ್ದು, ಈ ಸಂಬಂಧ ತಡೆಯಾಜ್ಞೆ ತೆರವು ಮಾಡಿರುವಂತಹ ಸಿ ಫೈಲ್ ದಾಖಲೆ ನೀಡುವಂತೆ ಕಳೆದ ಕೆಲವು ದಿನಗಳಿಂದ ಅರ್ಜಿಯನ್ನ ಸಲ್ಲಿಸಿದ್ರು. ಯಾವುದೇ ಪ್ರತಿಕ್ರಿಯೆ ನೀಡದೆ ಅಧಿಕಾರಿಗಳು ಕಚೇರಿ ಸುತ್ತಲೂ ಕೂಡ ಅಲಿಸ್ತಾ ಇದ್ದಾರೆ ಅಂತ ಹೇಳಿ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಜಮೀನಿನ ದಾವೆಯು ನ್ಯಾಯಾಲಯದಲ್ಲಿ ಇರ್ತೈತೆ. ಸುಮಾರು 5 ವರ್ಷದಿಂದ, ಅಂದರೆ 2009ರಿಂದ 2 ಬಾರಿ 3, 2 ಬಾರಿ 4, 2 ಬಾರಿ 5, 2 ಬಾರಿ 6, 2 ಬಾರಿ 7, 2 ಬಾರಿ 8 ಇದು ಕೊರ್ತೂರಿ ಹಾಗೂ 189 ಬಾರಿ 2 ಇದು ಭಾವನಹಳ್ಳಿ ಊರಿಗೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ಗಳು. ಈ ಸರ್ವೆ ನಂಬರ್ಗಳಲ್ಲಿ ಈಗ ಹೊಸದಾಗಿ ಒಂದು ಬಡಾವಣೆ ಭಾವನಹಳ್ಳಿಯ ಜಮನಾಬಾಯಿ ಅವರು, ಅಂದರೆ ಅವರು ಬಡಾವಣೆಯ ಖಾತೆದಾರರಾಗಿರ್ತಾರೆ. ಅವರು ಬಡಾವಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಏನಿದ್ದಾರೆ ಖಾತೆದಾರರು, ಅವರು ಹಾಲಿ ಸದಸ್ಯ, ಇದು ಮೆಂಬರ್ ಇದು ಚೇರ್ಮನ್ ಆಗಿರ್ತಾರೆ, ಪ್ರೆಸಿಡೆಂಟ್ ಆಗಿರ್ತಾರೆ, ಅಬ್ಬೇನಹಳ್ಳಿ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಆಗಿರ್ತಾರೆ. ಅವರೊಂದು ರಾಜಕೀಯ ಪ್ರೆಜರ್ ಮೇಲೆ MLA ಅವರು ತಹಸೀಲ್ದಾರ್ ಅವ್ರಿಗೆ ದೂರವಾಣಿ ಮುಖಾಂತರ ಹೇಳಿದ ಮೇಲೆ ಈ ಬಡಾವಣೆ ಪ್ರೋಸೆಸ್ ಎಲ್ಲ ಈ ಥರ ಆಗಿದೆ. ಈಗ ಖಾತೆಗಳು ಮಾಡಿದ್ದಾರೆ, ಸೈಟುಗಳು ಸೇಲ್ ಮಾಡ್ತಿದ್ದಾರೆ. ಸೊ ಆದಷ್ಟು ಬೇಗ ಕಾನೂನು ಕ್ರಮ ಜರುಗಿಸಿ ನಮಗೆ ನ್ಯಾಯ ಕೊಡಿಸ್ಬೇಕು, ನಮಗೆ ಪ್ರತಿ ಬೇಕು. ಇವರು ಯಾವ ಆದೇಶದ ಮೇಲೆ ಖಾತೆಗಳು ಮಾಡೋದಕ್ಕೆ ಆದೇಶ ಕೊಟ್ಟರು, ಆ ಯಾವ ಕೋರ್ಟಿನ ನ್ಯಾಯಾಲಯದ ಆದೇಶದಂತೆ ಇವರು ಆದೇಶ ಮಾಡಿದ್ದಾರೆ, ಆ ಪ್ರತಿ ಬೇಕು ನಮಗೆ. ಅದಕ್ಕಾಗಿ ನಾವು ನಮ್ಮ ಹೆಣ್ಮಕ್ಳೆಲ್ಲ ಈಗ ನಾವು ಧರಣಿಗೆ ಇದು ಮಾಡಿದ್ದೀವಿ. ಯಾಕಂದರೆ ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ, ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀವಿ, ವೈಯಕ್ತಿಕವಾಗಿ ನಾವು ಹೋರಾಟ ಮಾಡ್ತೀವಿ. ಯಾಕಂದರೆ ನಾವು ಬಂದಿಲ್ಲಿ ತಹಸೀಲ್ದಾರ್ ಕಚೇರಿ ಎದುರುಗಡೆ ನಾವು ಹೋರಾಟ ಮಾಡೋದಕ್ಕೆ ಇದು ಮಾಡಿದ್ದೀವಿ. ಆಮೇಲೆ ನಾವು ನ್ಯಾಯಾಲಯದ ಇದಕ್ಕೂ ನಾವು ಕೊಡ್ತೀವಿ. ನೀಡಿರೋದು ಮಾಲೂರು JMFC ನ್ಯಾಯಾಲಯ, ಹಿರಿಯ ಶ್ರೇಣಿಯ ನ್ಯಾಯಾಲಯ. ಆ ಆದೇಶದ ಮೇಲೆ ನಮ್ಮ ಎದುರಾಳಿಗಳು ಹೈಕೋರ್ಟಲ್ಲಿ ಆದೇಶ ತಗೊಂಬರ್ತಾರೆ, ತಡೆಯಾಜ್ಞೆ ತರ್ತಾರೆ. 116/24 ಮಾಲೂರಿನಲ್ಲಿ ರದ್ದತಿಗಾಗಿ ಅವರೇ ತರ್ತಾರೆ. ಅಂದರೆ OS ನಂಬರು ರದ್ದಾದೇಶ ತರಲ್ಲ, ಸ್ಟೇಗೆ ರದ್ದಾದೇಶ ತಂದಿರೋದಿಲ್ಲ, OS ನಂಬರ್ಗೆ ರದ್ದಾದೇಶ ಇಲ್ಲ, ಬರೀ ಅಂತ ಸ್ಟೇ ತೊಗೊಂಬಂದಿರ್ತಾರೆ, ಹೈಕೋರ್ಟಿಂದ ತೊಗೊಂಬಂದಿರ್ತಾರೆ. ಸುಮಾರು 60ರಿಂದ 65 ಖಾತೆ ಮಾಡಿದ್ದಾರೆ, 13 ಸೈಟು ಅಂದರೆ ಇದು ಯಾರು ನಮಗೆ ಬೋರ್ಡ್ ಹಾಕೋದಕ್ಕೂ ಬಿಡಲಿಲ್ಲ. ಬಡಾವಣೆ ಮುಂದೆ ಅಲ್ಲಿ ಹೋಗಿ ನಾವು ಬರವಣಿಗೆಯಲ್ಲಿ ಬರೆದ್ರು ನಮಗೆ ಅಲ್ಲಿ ಬೋರ್ಡ್ ಹಾಕೋದಕ್ಕೆ ಬಿಡಲಿಲ್ಲ. ಯಾಕಂದರೆ ಸಾರ್ವಜನಿಕರಿಗೆ ಗೊತ್ತಾಗಲಿ ಇಲ್ಲಿ ಯಾರು ಬಂದಿವಿ. ಅದನ್ನು ನಾವು ಇನ್ಸ್ಪೆಕ್ಟರ್ ವಸಂತ್ ಕುಮಾರ್ ತಡೆ ಇದು ಮಾಡ್ತಾರೆ, ಗಾಡಿಗಳಲ್ಲೆಲ್ಲ ಅಟ್ಯಾಕ್ ಮಾಡ್ತಾರೆ. 2 ಸರಿ ನಾವು ಇಲ್ಲಿ ಎನ್ಶೂರ್ ಮಾಡಿಸಿದ್ವಿ. ನನ್ನ ಗಾಡಿಗೆ 8 ಜನ ನಮಗೆ ಇದು ಮಾಡ್ತಾರೆ ಕತ್ಲಲ್ಲಿ, ಟೇಕಲ್ ರೋಡ್ಗಳಿಗೆ ನ್ಯಾಯನೂ ಸಿಗಬೇಕು. ನಮಗೆ ಕಾನೂನು ರೀತಿ ನಮಗೆ ಇದು ಸೆಕ್ಯೂರಿಟಿನೂ ಕೊಡಬೇಕು. ನನಗೆ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.